ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಹೋಬಳಿಯ ಬೊಮ್ಮೇನಹಳ್ಳಿ ಗ್ರಾಮದಲ್ಲಿ ಸ್ನೇಹಿತರೆ, ಇವತ್ತು ಈ ಮನೆ ದೇವರ ಗುಗ್ರಿ ಹಬ್ಬಕ್ಕೆ ನಾವು ನಿಮ್ಮನ್ನೆಲ್ಲ ಕರೆ ತಂದಿದ್ದೀನಿ. ಈ ಒಂದು ಶ್ರೀ ನರಸಿಂಹಸ್ವಾಮಿ ಪೆದ್ದಕ್ಕರಾಯಮ್ಮ ಗಾದ್ರಿಪಾಲ್ ನಾಯಕರವರ ಗುಗ್ಗರಿ ಹಬ್ಬ ಅಂತಾನೆ ಪ್ರಸಿದ್ಧಿಯಾಗಿರುವ ಮನೆ ದೇವರ ಜಾತ್ರೆಯಲ್ಲಿ ಪಾಲ್ಗೊಳ್ಳಿದ್ದೀವಿ. ಇವತ್ತು ಶನಿವಾರ, ಇವತ್ತು ಮೊದಲನೇ ದಿನ. ಇವತ್ತು ದೇವರುಗಳೆಲ್ಲ ಒಳಗೆ ಹೋಗುವ ಒಂದು ಕಾರ್ಯಕ್ರಮ ಇದೆ. ಇದರ ಸಿದ್ಧತೆ ದೇವಸ್ಥಾನದಿಂದ ಹೊರಟು ಒಂದು ಗಂಗಾ ಪೂಜೆಗೆ ಹೋಗುವಂತಹ ಒಂದು ಕಾರ್ಯಕ್ರಮ ಇದೆ. ಸ್ನೇಹಿತರೆ, ನೀವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಾ. ಬೊಮ್ಮೇನಹಳ್ಳಿಯಿಂದ ಸುಮಾರು 22-23 ಕಿಲೋಮೀಟರ್ ದೂರದಲ್ಲ ಮಿಂಚೇರಿ ಎನ್ನುವಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಗಂಗಾ ಪೂಜೆಗೆ ತೆರಳಲು ಎಲ್ಲ ಗುಡಿಕಟ್ಟೆ ಯಜಮಾನರು, ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಸ್ನೇಹಿತರೆ, ಈಗ ಮಿಂಚೇರಿಗೆ ಸಿರಿಗೆರೆ ಮಾರ್ಗವಾಗಿ, ಕಡ್ಲೆಗುದ್ದು ಸಿರಿಗೆರೆ ಮಾರ್ಗವಾಗಿ ತೆರಳ್ತಾ ಇದ್ದಾರೆ. ಈಗ ದೇವಸ್ಥಾನದಿಂದ ಮಿಂಚೇರಿ ಕಡೆಗೆ ತೆರಳುತ್ತಿರ್ಬೇಕಾದ್ರೆ ಭಕ್ತಾದಿಗಳು ನೀರುಗಳನ್ನ ಹಾಕ್ಬಿಟ್ಟು ಮಡಿಯ ಸೀರೆಗಳನ್ನ ಹಾಸಿ ಆ ದೇವರನ್ನ ಒಂದು ಗಂಗಾ ಪೂಜೆಗೆ ಕಳಿಸುವಂತಹ ಒಂದು ಕಾಯಕದಲ್ಲಿ ತೊಡಗಿದ. ಸ್ನೇಹಿತರೆ, ನೀವು ಇವಾಗ ವೀಕ್ಷಣೆ ಮಾಡ್ತಾ ಇದ್ರ ಎಲ್ಲ ಮಹಿಳಾ ಭಕ್ತಾದಿಗಳು ಪೂಜಾರಿಗಳ ದೇವರನ್ನು ಪೂಜಾರಿಗಳ ಕಾಲುಗಳಿಗೆಲ್ಲ ನೀರನ್ನು ಹಾಕಿ ನಮಸ್ಕರಿಸಿ ಆಶೀರ್ವದಿಸಿ ಪೂಜೆಗೆ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆ, ಒಂದು ಕಾರ್ಯ ಇಲ್ಲಿ ನೆರವೇರ್ತಾ ಇದೆ. ನೀವು ವೀಕ್ಷಣೆ ಮಾಡ್ತಾ ಇದ್ದೀರ. ಅಪಾರ ಭಕ್ತಿಯ ಜನಸ್ತೋಮದೊಂದಿಗೆ ಇಲ್ಲಿ ಮುಖ್ಯವಾಗಿ ಒಗ್ಗಟ್ಟು ತುಂಬಾನೇ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಈ ತರ ಜಾತ್ರೆಗಳಿಗೆ ಎಲ್ಲಾ ಗ್ರಾಮಸ್ಥರು ಒಟ್ಟುಗೂಡಿ ಈ ಒಂದು ಜಾತ್ರಾ ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಊರಿನ ಮುಖ್ಯಸ್ಥರು ಈ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರ ಪೆದ್ದಕ್ಕರಾಯಮ್ಮ, ನರಸಿಂಹಸ್ವಾಮಿ, ಆ ಕಡೆ ಗಾದ್ರಿಪಾಲ್ ನಾಯಕ, 3 ದೇವರು ಮಿಂಚೇರಿಯ ಪುಣ್ಯಕ್ಷೇತ್ರಕ್ಕೆ ಗಂಗಾ ಪೂಜೆಗೆ ತೆರಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಸ್ನೇಹಿತರೆ, ಈಗ ನಾವು ಹೆಚ್ಚು ಕಮ್ಮಿ ಮಿಂಚೇರಿಯ ಒಂದು ಕ್ಷೇತ್ರದಲ್ಲಿ ಬಂದಿದ್ದೀವಿ. ಇಲ್ಲಿ ಗಂಗಾ ಪೂಜೆಗೆ ಎಲ್ಲ ಬರದ ಸಿದ್ಧತೆ ನಡೀತಾ ಐತೆ. ಈ ಒಂದು ಗಂಗಾ ಪೂಜೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಪಾಲ್ಗೊಳ್ಳೋಣ ಬರ್ರಿ. ಈ ಒಂದು ಗಂಗಾ ಪೂಜೆಯಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ನೋಡ್ರಿ, ಅಪಾರ ಜನಸಂಖ್ಯೆ. ಮತ್ತೆ ಇದು ಸುಮಾರು 4-5 ಕಿಲೋಮೀಟರ್ ಫಾರೆಸ್ಟ್ ಕಾಡಿನಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾಗಿ ಒಂದು ನೆರಳಾಗ್ಲಿ, ತಿರ್ಗಾ ಮತ್ತೆ ದಾರಿ ಅದು ಎಲ್ಲ ಕಾಡು ರೋಡ್ ಇರುತ್ತೆ. ಆದ್ರೂ ಇದನ್ನೆಲ್ಲ ಲೆಕ್ಕಿಸದೆ ಮುಖ್ಯವಾಗಿ ಬಿಸಿಲು 34-35 ಡಿಗ್ರಿ ಬಿಸಿಲನ್ನ ಲೆಕ್ಕಿಸ್ದಂಗೆ ಗ್ರಾಮದ ಎಲ್ಲರೂ, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಈ ಒಂದು ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೆಚ್ಚಿನದಾಗಿ ಮಹಿಳೆಯರೇ ಇದ್ದಾರೆ. ನೀವು ವೀಕ್ಷಣೆ ಮಾಡ್ತಾ ಇದ್ದೀರ. ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಟ್ರ್ಯಾಕ್ಟರ್ಗಳು ಇರ್ಬೋದು, ಆಟೋಗಳು ಇರ್ಬೋದು, ಟೆಂಪೋಗಳು, ವ್ಯಾನ್ಗಳನ್ನೆಲ್ಲ ಮಾಡ್ಕೊಂಡು ಯಾರು ಇಲ್ಲದೆ, ಊರಲ್ಲಿ ಯಾರು ಇಲ್ಲದೆ ಇರೋ ತರ ಎಲ್ಲರೂ ಬಂದು ಸ್ವಲ್ಪ ನೆರಳಲ್ಲಿ ಇದ್ದಾರೆ. ಇಲ್ಲೆಲ್ಲ ಶಾಮಿಯಾನದ ಸಿದ್ಧತೆ ಮಾಡಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಅದ್ ನೆರಳಲ್ಲಿ ಕುಂತಿದ್ದಾರೆ. ನೋಡ್ರಿ, ತಂಪು ಮಾಡೋದಕ್ಕೆ ಕಬ್ಬಿನ ಹಾಲಿನ ಗಾಡಿಗಳನ್ನು ಬಂದಿದ್ದಾವೆ. 3 ಕಬ್ಬಿನ ಹಾಲಿನ ಗಾಡಿಗಳು ಬಂದಿದ್ದಾವೆ. ಮತ್ತೆ ಪ್ರಮುಖ ಐಸ್ ಕ್ರೀಮ್ ಗಾಡಿನೂ ಬಂದೈತಿ. ಮತ್ತೆ ಹೆಚ್ಚಿನದಾಗಿ ಈ ದೇವಸ್ಥಾನ ಮಂಡಳಿಯವರು ಒಳ್ಳೆಯ ಒಂದು ಊಟದ ವ್ಯವಸ್ಥೆ, ತಂಪು ಪಾನೀಯದ ವ್ಯವಸ್ಥೆ, ಶರಬತ್ತು ಮತ್ತೆ ಮೊಸರನ್ನ, ರೈಸ್ ಬಾತನ್ನ ಮಾಡಿ ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲಾ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟವಾಗಿ ದಾಸೋಹವನ್ನು ನಡೆಸಿದ್ದಾರೆ. ಸ್ನೇಹಿತರೆ, ಆದ್ರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನ
ಕುಡಿಯೋ ನೀರಿಂದೇ ಆಗಿರ್ಬೋದು, ಅಲ್ಲೆಲ್ಲ ಧೂಳನ ನಿರ್ವಹಣೆ ಮಾಡಕ್ಕೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಸುಸೂತ್ರವಾಗಿ ಮಾಡಿ ಯಶಸ್ವಿಯಾಗಿ ಈ ಒಂದು ಗಂಗಾ ಪೂಜೆ ನಡೀಲಿ ಅಂತೇಳಿ ಮಾತ್ರ ಈಗ ಗಂಗಾ ಪೂಜೆಗೆ ಎಲ್ಲ ಸಿದ್ಧತೆಗಳ ನಡೀತಿದ್ದಾವೆ. ಈಗ ನರಸಿಂಹಸ್ವಾಮಿ ಮತ್ತು ಪೆದ್ದಕ್ಕರಾಯಮ್ಮ ಪೂಜಾರಿಗಳು ಈ ಒಂದು ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ನೀವು ವೀಕ್ಷಣೆ ಮಾಡ್ತಾ ಇದ್ದೀರ. ಎಲ್ಲಾ ಗುಡಿಕಟ್ಟು ಯಜಮಾನರು, ಮುಖ್ಯಸ್ಥರ ಎಲ್ಲಾ ನೇತೃತ್ವದಲ್ಲಿ ಈ ಒಂದು ಗಂಗಾ ಪೂಜೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸುಸೂತ್ರವಾಗಿ ನೆರವೇರ್ತಾ ಐತೆ. ವೀಕ್ಷಣೆ ಮಾಡ್ತಾ ಇದ್ದೀರ ನೀವು. ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲಾ ಗ್ರಾಮದ ಸದಸ್ಯರು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪೆದ್ದಕ್ಕರಾಯಮ್ಮ ಈ ಒಂದು ನರಸಿಂಹಸ್ವಾಮಿಯ ಒಂದು ನಾದವನ್ನು ಡೋಲನ್ನ ಬಡಿತಾ ಇದ್ದಾರೆ. ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಆ ನರಸಿಂಹಸ್ವಾಮಿಯ ಒಂದು ನಾದಸ್ವರವನ್ನು ನುಡಿಸುವ ಮೂಲಕ ಆ ದೇವರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಈಗ ವೀಕ್ಷಣೆ ಮಾಡ್ತಾ ಇದ್ದಾರೆ ನರಸಿಂಹಸ್ವಾಮಿ, ಗಾದ್ರಿಪಾಲ್ ನಾಯ್ಕನ್, ಗಾದ್ರಿಪಾಲ್. ಮತ್ತೆ ಈಗ ಈ ಪೂಜೆಯ ನಂತರ ಮಣೆಯು ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. ಈ ಮಣೆಯವನ್ನ ನೀವು ಈಗ ಕುಣಿತಿರುವುದನ್ನ ಎಲ್ಲ ನೋಡ್ತಾ ಇದ್ದೀರ. ಈಗ ಅಣ್ಣ ತಮ್ಮಂದಿರು ಎಲ್ಲ ಒಂದು ಖುಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರ ಎಷ್ಟು ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲಾ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಇವಾಗ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ವಿಶೇಷವಾಗಿ ಇಟ್ಟಂತಹ ಎಲೆ ಟಮಟ ಈ ಒಂದು ಇದನ್ನ ಮನೆ ಹೆಣ್ಣುಮಕ್ಕಳಿಗೆ ಮತ್ತೆ ಅಳಿಯಂದರಿಗೆ ವಿಶೇಷವಾದ ಸ್ಥಾನಮಾನವನ್ನ ಕೊಟ್ಟು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಸ್ನೇಹಿತರೆ, ಕೆಲವು ಕಡೆ ನಾವು ನೋಡೋದಾದ್ರೆ ಮದುವೆ ಮಾಡಿ ಕೊಟ್ರೆ ಮುಗಿದೇ ಹೋಯ್ತು ಅಂತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಅಳಿಯಂದರಿಗೆ ಇಲ್ಲಿ ಬಹಳ ಮಹತ್ವ ಕೊಟ್ಟು ಅವರನ್ನ ಗೌರವಿಸ್ತೇವೆ ಸ್ನೇಹಿತರೆ. ಅದಕ್ಕೆ ನಾವು ಯಾವಾಗ್ಲೂ ಆಭಾರಿಯಾಗಿರ್ಬೇಕು ಅಂತ ಹೇಳ್ತಾ, ಈಗ ಈ ಒಂದು ಗಂಗಾ ಪೂಜೆಯನ್ನ ನಡೆದ ಸ್ಥಳದ ಪ್ರದರ್ಶನೆ ಆಗ್ತಿರುವಂತಹ ಅಕ್ಕರಾಯಮ್ಮನ ನೀವು ನೋಡ್ತಾ ಇದ್ರ. ಅಕ್ಕರಾಯಮ್ಮ, ನರಸಿಂಹಸ್ವಾಮಿ, ಗಾದ್ರಿಪಾಲ್ ಅಂತ ಈ ಮೂರನ್ನು ಪ್ರದರ್ಶನೆ ಆಗ್ತದ. ನರಸಿಂಹಸ್ವಾಮಿಯ ಒಂದು ಖುಷಿಗೆ ಪಾರವೇ ಇಲ್ಲದ ರೀತಿಯಲ್ಲಿ ನರ್ತನೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಶಾಮಿಯಾನದ ಕೆಳಗಡೆ ಇರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸ್ನೇಹಿತರೆ. ನರಸಿಂಹಸ್ವಾಮಿ ದೇವರು ಆ ಒಂದು ಪ್ರದರ್ಶನೆಯನ್ನ ಆಗ್ತಿರುವಂತಹ ದೃಶ್ಯ ಬಹಳ ಅದ್ಭುತವಾದ ಆ ಒಂದು ಊರ್ಮಿಯ ಸೌಂಡಿಗೆ ಮನಕಲಕುವಂತಹ ಒಂದು ಉತ್ಸಾಹಭರಿತವಾದಂತಹ ಒಂದು ನಾದಸ್ವರಕ್ಕೆ ಹೆಜ್ಜೆ ಆಗ್ತಾ ಅಕ್ಕರಾಯಮ್ಮ, ನರಸಿಂಹಸ್ವಾಮಿ ಅವರು ಒಂದು ಸಂಭ್ರಮವನ್ನ ಇಲ್ಲಿ ಹೊರಾಗ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟು ಉತ್ಸುಕರಾಗಿದ್ದಾರೆ. ಇಲ್ಲೊಂದು ನೆರೆದಂತಹ ಒಂದು ಎಲ್ಲ ಭಕ್ತಾದಿಗಳಿಗೆ ಭಕ್ತಿ ಭಾವವನ್ನ ಪ್ರೇರೇಪಿಸುವಂತಹ ಒಂದು ಆಕರ್ಷಣೀಯವಾದಂತಹ ಆ ಒಂದು ನೃತ್ಯವನ್ನ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಂಸ್ಕೃತಿಯ ಆಚರಣೆ ವಿಚಾರಗಳೆಲ್ಲ ಒಂದು ತಾಂತ್ರಿಕತೆಯಿಂದ, ಟೆಕ್ನಾಲಜಿಯಿಂದ, ಮೊಬೈಲ್ಗಳ ಅಭಾವದಿಂದ ಇವು ಎಲ್ಲ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಒಂದು ಸನ್ನಿವೇಶ ಎದುರಾಗ್ತಿದೆ ಸ್ನೇಹಿತರೆ. ನೀವು ಎಲ್ಲರೂ ಸೇರಿ ಈ ತರ ಒಂದು ಸಂಸ್ಕೃತಿಗೆ ಒಂದು ನೆಮ್ಮದಿ, ಸುಖ, ಶಾಂತಿಯನ್ನ ನೆಲೆಸುವಂತಹ ಇಂಥ ಸಂಸ್ಕೃತಿಗಳನ್ನ ಪ್ರೋತ್ಸಾಹಿಸೋಣ ಅಂತ ಹೇಳಿ ಸಂಜೆ ಗುಡಿ ತುಂಬುವ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತಂದು ಹೇಳ್ತಾ, ಮತ್ತೊಂದು ಸಾರಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೃತ್ಯವನ್ನು ಮಾಡುವ ಮುಖಾಂತರ
ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಇದರಲ್ಲಿ ಮೊರೆ ಆಗ್ತಾ ಹೋಗ್ತಾ ಇದ್ದಾವೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ